ಏನು ಹೇಳ್ತೀರಿ? ಸದ್ಯ ನಡೀತಾ ಇರುವಂತಹ ಗಲಭೆ ಮತ್ತು ಸದ್ಯ ರಾಜ್ಯದಲ್ಲಿ ನಡೀತಾ ಇರುವಂಥ ಧರ್ಮ ದಂಗಲ್, ಈ ಮೂರು ಪಕ್ಷಗಳು ಯಾವ ಥರ ಆಗಿಬಿಟ್ಟಿವೆ ಅಂದರೆ, ಜನರು ಏನು ಕೇಳ್ತಾ ಇದ್ದಾರೆ, ಡೆವಲಪ್ಮೆಂಟ್ ಬಗ್ಗೆ ಕೇಳೋದೇ ಆಗಲಿ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದೇ ಆಗಲಿ, ಈ ಮೂರು ಪಕ್ಷ ಅವರ ಇದರಲ್ಲೇ ಬಂದಿಲ್ಲ, ಅಜೆಂಡಾನೇ ಇಲ್ಲ. ಏನೋ ಒಂದು ಇಶ್ಯೂ ತಗೊಳ್ಳೋದು, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಅಂತಂದ್ಬಿಟ್ಟು ಗೂಬೆ ಕೂರಿಸ್ಕೊಂಡು ಜನಗಳಿಗೆ ಮರುವು ಮಾಡೋದು. ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ಏನು ಹೇಳಿದ್ರು, ನಾವು ಓಲೈಕೆ ಮಾಡಲ್ಲ ಅಂತಂದರು. ಓಲೈಕೆ ಮಾಡ್ದೇನೆ ಇಷ್ಟೊಂದೆಲ್ಲ ಸ್ಟೇಟ್ಮೆಂಟ್ಗಳು ಬಂತ ನಿಮಗೆ ಗೊತ್ತು. ಶಾಂತಿ ತೋಟ ಅಂತ ಅಂದ್ಬಿಟ್ಟು ಅವರೆಲ್ಲ ಒಂದು ಭಾಷಣ ಬಿಗಿದ್ರು, ಯಾರು CM ಅವರು. ಅದೇನು ಓಲೈಕೆನ ಓಲೈಕೆ ಅಲ್ವಾ? ಇದು ಒಂದು ಜಾತಿ ಲೆಕ್ಕದಲ್ಲಿ ಅವರು ಲೆಕ್ಕಾಚಾರವಾಗಿ ಮಾತಾಡಿರೋದು. ಓಲೈಕೆಗೇನೆ ನಾನು ಮುಸ್ಲಿಮ್ನಲ್ಲಿ ಹುಟ್ತೀನಿ ಈ ಥರ ಎಲ್ಲ ತುಂಬ ಬಂದಿದೆ. BJPನವ್ರೇನೋ ಬರೀ ನಾವು ಹಿಂದೂಗಳು ಪರ ಅಂತಾರೆ. ಅವ್ರು ಹಿಂದೂಗಳು ಪರ ಅಲ್ಲ, ಮುಸ್ಲಿಂ ಪರ ಅಲ್ಲ, ಕ್ರಿಶ್ಚಿಯನ್ ಪರನೂ ಅಲ್ಲ. ಅವ್ರು ಏನಿದ್ರು ಏನೋ ಒಂದು ಗಲಾಟೆ ಎಬ್ಬಿಸಿ ನಾವು ಇದ್ದೀವಿ ಅಪೋಸಿಷನಲ್ಲಿ ಅಂತ ತೋರಿಸ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಜನರಿಗೋಸ್ಕರ ಏನೂ ಮಾಡ್ತಾ ಇಲ್ಲ. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳಿ. ಇಷ್ಟು ಗಲಭೆಗಳಾಗಿದೆ, ಇಷ್ಟು ಹೋರಾಟಗಳು ಮಾಡಿದ್ದಾರೆ, ಜನಗಳದ್ದು ಯಾವುದಾದ್ರೂ ಒಂದು ಉಪಯೋಗ ಆಗಿರೋದು ಮಾಡಿರೋದು ಹೇಳ್ಬಿಡಿ. ಆ್ಯಸ್ ಎ ಅಪೋಸಿಷನ್ ಆಗಿ ನಿಂತ್ಕೊಂಡು ಇವರು ಅವರು ಹೇಳಿದ್ರು ಇಂಟೆಲಿಜೆನ್ಸಿ ಏನಾಗಿತ್ತು ಅಂತ. ಅದೇ ಪಹಲ್ಗಾಮ್ನಲ್ಲಿ 26 ಜನ ಸತ್ತರಲ್ಲಪ್ಪ. ಪತಾನ್ಕೋಟು ಅದ್ಯಾವುದು ಉರಿದಾಲಿ ಇನ್ನೊಂದಾಲಿ ಎಲ್ಲ ಆಯ್ತಲ್ಲ. ಆವತ್ತೇನು ಮಾಡ್ತಾ ಇದ್ರಿ ನೀವು ಯಾಕೆ ಇದು ಮಾಡಲಿಲ್ಲ? ಅವರೆಲ್ಲ ಹಿಂದೂಗಳಲ್ವಾ? ಪಾಕಿಸ್ತಾನ ಸಿಂಧೂರ್ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರಲ್ಲ ಟ್ರಂಪ್ ಮಾತು ಕೇಳಿಕೊಂಡು. ನೀವು ಓಲೈಕೆ ಮಾಡ್ತಾ ಇಲ್ವಾ ಟ್ರಂಪ್ಗೆ? ಇವತ್ತು ಅವ್ರು ಎಡವಟ್ಟು ತಿರುಗಿದ ತಕ್ಷಣ ನಿಮಗೆ ಜ್ಞಾನೋದಯ ಆಗ್ತಾ ಇದೆಯಾ? ಆವತ್ತು ಟ್ರಂಪ್ ತುಂಬ ಒಳ್ಳೆಯವರಾಗಿದ್ರಾ? ಅಂದರೆ ನಮ್ಮ ದೇಶ ಎಲ್ಲ ಈ ಮೂರು ಪಕ್ಷಗಳು ಏನು ಇಟ್ಬಿಟ್ಟಿದ್ದಾರೆ ಬೇರೆಯವ್ರಿಗೋಸ್ಕರ, ಜನರಿಗೋಸ್ಕರ ಇಟ್ಟಿಲ್ಲ. ಯಾರಿಗೋ ಒಬ್ರಿಗೆ. ಒಂದು ನಿಮಿಷ, ನಾನು ಇರೋದು ಹೇಳ್ತಾ ಇದ್ದೀನಿ. ಇಲ್ಲದೆ ಇಲ್ಲ ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದಕ್ಕೋಸ್ಕರ ನೀವು 4 ಬೆರಳು ನೀವು ನೋಡ್ಕೋಬೇಕು. ಇವ್ರು ಹೇಳಿದ್ರು ಮೋದಿಗೋಸ್ಕರ ಅಲ್ಲ, ಒಂದು ನಿಮಿಷ.